ವಾರ್ತೆಗಳ ಪ್ರಾಯೋಜಕರು ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್, ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಸಂಪರ್ಕಿಸಿ Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ನಮಸ್ಕಾರ. ವಾರ್ತೆಗಳ ಸ್ವಾಗತ. ಮೊದಲು ಮುಖ್ಯಾಂಶಗಳು. ಡಿಸೆಂಬರ್ 20ರಂದು ಅಂತರ್ಶಾಲಾ ವಿಜ್ಞಾನ ಮೇಳ ವಿಜೇತರಿಗೆ ಪ್ರಶಸ್ತಿ ಪ್ರದಾನ. ಅಬ್ದುಲ್ ಮೊಹಸಿನ್. ಕ್ರಿಸ್ಮಸ್ ಹಬ್ಬ ಆಚರಣೆ ಅಂಗವಾಗಿ ಕಲ್ವಾರಿ ಫಾಸಿಸ್ಟ್ ಅಸೋಸಿಯೇಷನ್ನಿಂದ ಶುಭಯಾತ್ರೆ ಕಾಲ್ನಡಿಗೆ. ಫಾದರ್ ಎಸ್ ಜೇಮ್ಸ್. ಸ್ಟೂಡೆಂಟ್ ಇಸ್ಲಾಮಿಕ್ ಆರ್ಗನೈಸೇಷನ್ನಿಂದ 2 ತಿಂಗಳ ಕಲಿಕಾ ಕಲ್ಯಾಣ ಅಭಿಯಾನ. ಕಲ್ಯಾಣ ಕರ್ನಾಟಕ ಜಿಲ್ಲೆಗಳ ಶೈಕ್ಷಣಿಕ ಸಮಸ್ಯೆಗಳ ಕುರಿತು ಚರ್ಚೆ. ಇಮ್ತಿಯಾಜ್. ಕಾರ್ಮಿಕ ಸಂಹಿತೆ ಜಾರಿ ವಿರೋಧಿಸಿ ಔಷಧಿ ಮಾರಾಟ ಪ್ರತಿನಿಧಿಗಳಿಂದ ಪ್ರತಿಭಟನೆ. ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಹೆಸರು ಬದಲು ವಿರೋಧಿಸಿ ಕಾಂಗ್ರೆಸ್ ಮಹಿಳಾ ಘಟಕದಿಂದ ಪ್ರತಿಭಟನೆ. ಶೈಕ್ಷಣಿಕ ಅಧ್ಯಯನವನ್ನು ಸಂಶೋಧನೆಯೊಂದಿಗೆ ಸಂಯೋಜಿಸಲು ಡಿಸೆಂಬರ್ 20ರಂದು ನಗರದ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿ ಜಿಲ್ಲಾ ಮಟ್ಟದ ಅಂತರ್ಶಾಲಾ ವಿಜ್ಞಾನ ಮೇಳ 2025 ಆಯೋಜಿಸಲಾಗಿದೆ ಎಂದು ಅಬ್ದುಲ್ ಮೊಹಸಿನ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಳೆದ 4 ವರ್ಷಗಳಿಂದ ವಿಜ್ಞಾನ ಮೇಳ ಆಯೋಜಿಸಲಾಗಿದ್ದು 5ನೇ ವರ್ಷ ಜಿಲ್ಲಾ ಮಟ್ಟದ ಅಂತರ್ಶಾಲಾ ಮೇಳ ನಡೆಯಲಿದೆ. ಎಜೆ ಅಕಾಡೆಮಿ, ವಿಜಯ್ ಸ್ಪೋರ್ಟ್ಸ್ ಕ್ಲಬ್, ಶಾಹೀನ್ ಪಿಯು ಕಾಲೇಜ್, ಮಿಲ್ಲತ್ ಡಾಕ್ಟರ್ಸ್ ಟ್ರಸ್ಟ್ ಹಾಗೂ ಅಬ್ದುಲ್ ರಹೀಂ ವೆಲ್ಫೇರ್ ಸೆಂಟರ್ಗಳ ಸಹಯೋಗದಲ್ಲಿ ನಡೆಯಲಿದೆ. 4ನೇ ತರಗತಿಯಿಂದ 10ನೇ ತರಗತಿಯ ಮಕ್ಕಳಿಗೆ ನಡೆಯಲಿರುವ ಸ್ಪರ್ಧೆಗೆ ಜಿಲ್ಲೆಯ 27 ವಿದ್ಯಾರ್ಥಿಗಳ ಸಂಶೋಧನಾ ಯೋಜನೆಗಳು ಪ್ರದರ್ಶನಗೊಳ್ಳಲಿವೆ. 116 ವೈಯಕ್ತಿಕ ಹಾಗೂ ಇತರೆ ಗುಂಪು ವಿಭಾಗದ ಸಂಶೋಧನಾ ಆಧಾರಿತ ಪ್ರಯೋಗಗಳು ಪ್ರದರ್ಶನಗೊಳ್ಳಲಿವೆ. ವಿಜೇತರಿಗೆ ಬಡ್ಡಿಂಗ್ ಸೈಂಟಿಸ್ಟ್, ಎಮರ್ಜಿಂಗ್ ಸೈಂಟಿಸ್ಟ್ ಹಾಗೂ ಯಂಗ್ ಸೈಂಟಿಸ್ಟ್ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗುತ್ತದೆ. ಇತರೆ ವಿದ್ಯಾರ್ಥಿಗಳಿಗೂ ಪ್ರಮಾಣ ಪತ್ರ ನೀಡಲಾಗುತ್ತದೆ ಎಂದರು. ವಿಜ್ಞಾನ ಮೇಳವನ್ನು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್.ಎಸ್. ಬೋಸರಾಜ್ ಉದ್ಘಾಟಿಸಲಿದ್ದಾರೆ. ಅತಿಥಿಗಳಾಗಿ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಎಂ. ಹನುಮಂತಪ್ಪ, ಮಹಾನಗರ ಪಾಲಿಕೆ ಆಯುಕ್ತ ಜುಬೇನ್ ಮೊಹಪಾತ್ರ, ರಿಮ್ಸ್ ನಿರ್ದೇಶಕ ಡಾಕ್ಟರ್ ರಮೇಶ್ ಬಿ.ಎಚ್. ಭಾಗವಹಿಸಲಿದ್ದಾರೆ. ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 3:30ರವರೆಗೆ ಪ್ರದರ್ಶನ ನಡೆಯಲಿದೆ. ಸಂಜೆ ಪ್ರಶಸ್ತಿ ಪ್ರದಾನ ಸಮಾರಂಭ ಜರುಗಲಿದೆ. ವಿದ್ಯಾರ್ಥಿಗಳು, ಪಾಲಕರು, ವಿಜ್ಞಾನ ಶಿಕ್ಷಕರು ಭಾಗವಹಿಸುವಂತೆ ಮನವಿ ಮಾಡಿದರು. ಎಜೆ ಅಕಾಡೆಮಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ವತಿಯಿಂದ ಹಮ್ಮಿಕೊಳ್ತಾ ಇದ್ದೇವೆ. ನನ್ನ ಹೆಸರು ಸೈಯದ್ ತಂಬಿ, ಗ್ಲೋಬಲ್ ಟೆಕ್ನೋ ಶಾಲೆ ಸಿಂಧನೂರು. ನಾನು ಎಜೆ ಅಕಾಡೆಮಿಯಲ್ಲಿ ಪ್ರತಿನಿಧಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಇವರು ರಹೀಂ ಅಂತ ಹೇಳಿ ಅಬ್ದುಲ್ ಲತೀಮ್. ಸೊ ಇವರು ಅಬ್ದುಲ್ ರಹೀಂ ವೆಲ್ಫೇರ್ ಟ್ರಸ್ಟ್, ಇವರು ಕೂಡ ಎಜೆ ಅಕಾಡೆಮಿಯಲ್ಲಿ ಪ್ರತಿನಿಧಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಇವರು ಅಬ್ದುಲ್ಲಾ ಜಾವೇದ್ ಅಂತ ಹೇಳಿ ಎಜೆ ಅಕಾಡೆಮಿಗೆ ಅಧ್ಯಕ್ಷರು ಮತ್ತು ನಿರ್ದೇಶಕರು. ಇವರು ಮೊಹಮ್ಮದ್ ಫಕೀಲ್, ಇವರು ಕೂಡ ಎಜೆ ಅಕಾಡೆಮಿಯಲ್ಲಿ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕೊನೆಯದಾಗಿ ಸಾದ್ ಮನಿಯಾರ್ ಅಂತ ಹೇಳಿ ಅವರು ಕೂಡ ಎಜೆ ಅಕಾಡೆಮಿಯಲ್ಲಿ ಪ್ರತಿನಿಧಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆತ್ಮೀಯರೇ, ಸೊ थोड़ा दूर रखे बात. ಆತ್ಮೀಯರೇ, ಸೊ ಎಜೆ ಅಕಾಡೆಮಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ 5ನೇ ಬಾರಿಗೆ ರಾಯಚೂರಿನಲ್ಲಿ ರಾಯಚೂರು ಜಿಲ್ಲಾ ಅಂತರ್ಶಾಲಾ ವಿಜ್ಞಾನ ಮೇಳವನ್ನು ಹಮ್ಮಿಕೊಳ್ತಾ ಇದೆ. ಇದರ ಮೊದಲು 4 ಬಾರಿ ಈಗಾಗಲೇ ನಾವು ರಾಯಚೂರಿನಲ್ಲಿ ಅಂತರ್ಶಾಲಾ ವಿಜ್ಞಾನ ಮೇಳವನ್ನು ಹಮ್ಮಿಕೊಂಡಿದ್ದೇವೆ. ಇದರ ಮುಖ್ಯ ಉದ್ದೇಶ ಈಗಾಗಲೇ ನಿಮ್ಮ ಬೇರೆ ಸಹೋದರರಂತೆ ರಾಯಚೂರು ಜಿಲ್ಲೆ, ಯಾದಗಿರಿ ಜಿಲ್ಲೆ ಶೈಕ್ಷಣಿಕವಾಗಿ ಹಿಂದುಳಿದ ಒಂದು ಹಣೆಪಟ್ಟಿಯನ್ನು ಕಟ್ಕೊಂಡ್ಬಿಟ್ಟಿದ್ವಿ ನಾವು. ಆ ಒಂದು ಹಣೆಪಟ್ಟಿಯನ್ನು ತೆಗೆಯೋದಕ್ಕೆ
ನಮ್ಮದೇ ಆದಂತಹ ಪ್ರಯತ್ನವನ್ನು ನಾವು ರಾಯಚೂರು ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೇವೆ ಸಿದ್ಧವಾಗಿ 4 ವರ್ಷದಿಂದ. ಸೊ 4ನೇ ತರಗತಿಯಿಂದ 10ನೇ ತರಗತಿ ವಿದ್ಯಾರ್ಥಿಗಳಲ್ಲಿ ಸಂಶೋಧನೆಯ ಮನೋಭಾವವನ್ನು ಬೆಳೆಸಬೇಕು ಎಂಬ ಕಾರಣದಿಂದ ನಾವು ಈ ಒಂದು ವಿಜ್ಞಾನ ಮೇಳವನ್ನು ಹಮ್ಮಿಕೊಳ್ತಾ ಇದ್ದೇವೆ. ಸೊ ಎಜೆ ಅಕಾಡೆಮಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಸಂಸ್ಥೆಯು ಇವರ ಸಹಯೋಗದೊಂದಿಗೆ ವಿಜಯ ಸ್ಪೋರ್ಟ್ಸ್, ಶಾಹೀನ್ PU ಕಾಲೇಜ್, ಮಿಲ್ಲರ್ ಡಾಕ್ಟರ್ಸ್ ಟ್ರಸ್ಟ್ ಹಾಗೂ ಅಬ್ದುಲ್ ರಹೀಂ ವೆಲ್ಫೇರ್ ಟ್ರಸ್ಟ್ ಇವರ ಸಹಯೋಗದೊಂದಿಗೆ ಈ ಕಾರ್ಯಕ್ರಮದಲ್ಲಿ 4ನೇ ತರಗತಿಯಿಂದ 10ನೇ ತರಗತಿಯ ವಿದ್ಯಾರ್ಥಿಗಳು ಭೌತ ವಿಜ್ಞಾನ, ಜೈವಿಕ ವಿಜ್ಞಾನ ಮತ್ತು ಪರಿಸರ ವಿಜ್ಞಾನ ಎಂಬ 3 ವಿಭಾಗದಲ್ಲಿ ತಮ್ಮ ಪ್ರಯೋಗಗಳನ್ನು ತಯಾರು ಮಾಡಿ ಪ್ರದರ್ಶಿಸಿದ್ದಾರೆ. ಈ ವಿಜ್ಞಾನ ಮೇಳವು ಇದೇ ದಿನಾಂಕ 20ನೇ ತಾರೀಕು ಶನಿವಾರದಂದು ರಾಯಚೂರಿನ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಸೊ ಈ ಒಂದು ವಿಜ್ಞಾನ ಮೇಳದಲ್ಲಿ ಸುಮಾರು 257 ವಿದ್ಯಾರ್ಥಿಗಳು 116 ವೈಯಕ್ತಿಕ ಮತ್ತು ಗುಂಪು ಯೋಜನೆಗಳನ್ನು ಪ್ರದರ್ಶಿಸುತ್ತಿದ್ದಾರೆ. ಈ ಒಂದು ಪ್ರಯೋಗಗಳಲ್ಲಿ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಬಡ್ಡಿಂಗ್ ಸೈಂಟಿಸ್ಟ್, ಎಮರ್ಜಿಂಗ್ ಸೈಂಟಿಸ್ಟ್ ಮತ್ತು ಯಂಗ್ ಸೈಂಟಿಸ್ಟ್ ಎಂಬ ಬಿರುದುಗಳನ್ನು ಕೂಡ ಕೊಟ್ಟು ಸನ್ಮಾನವನ್ನು ಮಾಡಲಾಗುತ್ತದೆ. ಈ ಒಂದು ರಾಯಚೂರು ಅಂತರ್ಶಾಲಾ ವಿಜ್ಞಾನ ಮೇಳವನ್ನು ಕರ್ನಾಟಕ ಸರ್ಕಾರದ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಶ್ರೀ NS ಬೋಸರಾಜು ಅವರು ಉದ್ಘಾಟನೆ ಮಾಡಲಿದ್ದಾರೆ. ಕೃಷಿ ವಿಶ್ವವಿದ್ಯಾಲಯದ ಕುಲಪತಿ ಶ್ರೀ M ಹನುಮಂತಪ್ಪ, ರಾಯಚೂರು ಮಹಾನಗರ ಪಾಲಿಕೆಯ ಆಯುಕ್ತರು ಶ್ರೀ ಜುಬಿನ್ ಮೊಹಪಾತ್ರ, IAS ಹಾಗೂ ರಿಮ್ಸ್ನ ಡೀನ್ ಕಮ್ ಡೈರೆಕ್ಟರ್ ಆಗಿರುವಂತಹ ಶ್ರೀ ರಮೇಶ್ BH ಅವರು ಗೌರವಾನ್ವಿತ ಅತಿಥಿಗಳಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಈ ವಿಜ್ಞಾನ ಮೇಳವು ಬೆಳಿಗ್ಗೆ 10:30ರಿಂದ ಮಧ್ಯಾಹ್ನ 3:30ರವರೆಗೆ ವಿದ್ಯಾರ್ಥಿಗಳಿಗಾಗಿ, ಪಾಲಕರಿಗಾಗಿ, ಶಿಕ್ಷಣ ಪ್ರೇಮಿಗಳಾಗಿ ಹಮ್ಮಿಕೊಳ್ಳಲಾಗಿದೆ. ನಂತರ 3:30ರಿಂದ 6 ಗಂಟೆಯವರೆಗೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಜರುಗಲಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಶಿಕ್ಷಣ ಪ್ರೇಮಿಗಳು, ವಿದ್ಯಾರ್ಥಿಗಳು ಮತ್ತು ಉಪನ್ಯಾಸಕರು ಭಾಗವಹಿಸಿ ಈ ಒಂದು ವಿದ್ಯಾರ್ಥಿಗಳಿಗೆ ಪ್ರೇರಣೆ ನೀಡಬೇಕಾಗಿ ನಾವು ಎಜೆ ಅಕಾಡೆಮಿ ರಿಸರ್ಚ್ ಡೆವಲಪ್ಮೆಂಟ್ ವತಿಯಿಂದ ವಿನಂತಿಸಿಕೊಳ್ಳುತ್ತೇವೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಪ್ರತಿನಿಧಿಗಳಾಗಿ ಈರಣ್ಣ ಸಿಂಗ್, ಕಾರ್ಯದರ್ಶಿ ವಿಜಯ ಸ್ಪೋರ್ಟ್ಸ್. ಈ ಸಂದರ್ಭದಲ್ಲಿ ಎಜೆ ಅಕಾಡೆಮಿಯ ಮೊಹಮ್ಮದ್ ಅಬ್ದುಲ್ ಜಾವೇದ್, ಮೊಹಮ್ಮದ್ ಸೋಹೆಲ್, ಸಾತ್ ಮನಿಯಾರ್, ಸಾಜಿದ್, MA ಮತೀನ್, ರಹೀಂ ಇದ್ದರು. ಕಲ್ವಾರಿ ಫಾಸ್ಟರ್ಸ್ ಅಸೋಸಿಯೇಷನ್ನಿಂದ ಕ್ರಿಸ್ಮಸ್ ಹಬ್ಬದ ಅಂಗವಾಗಿ ಡಿಸೆಂಬರ್ 19ರಂದು ಶುಭ ಯಾತ್ರೆಯನ್ನು ನಗರದ ರೈಲ್ವೆ ಸ್ಟೇಷನ್ನಿಂದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದವರೆಗೆ ಸಂಜೆ 5 ಗಂಟೆಗೆ ನಡೆಸಲಾಗುತ್ತದೆ ಎಂದು ಅಸೋಸಿಯೇಷನ್ ಉಪಾಧ್ಯಕ್ಷ ಫಾದರ್ S. ಜೇಮ್ಸ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕ್ರಿಸ್ಮಸ್ ಹಬ್ಬದ ಅಂಗವಾಗಿ ನಡೆಯಲಿರುವ ಶುಭ ಯಾತ್ರೆಯಲ್ಲಿ ಸಮಾಜದ ಎಲ್ಲ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು. ಶುಭ ಯಾತ್ರೆಯಲ್ಲಿ ಯೇಸು ಪ್ರಭುಗಳ ಸಂದೇಶ, ಕ್ರಿಸ್ಮಸ್ ಹಾಡು, ಕಿರುನಾಟಕ, ನೃತ್ಯ, ಸಂಗೀತ ಕಾರ್ಯಕ್ರಮಗಳು ನಡೆಯಲಿವೆ ಎಂದರು. ಮುಖ್ಯವಾಗಿ ನಾವು ಕ್ರಿಸ್ಮಸ್ ಸೀಸನ್ನಲ್ಲಿ ದೇವರ ಒಂದು ಸ್ವಾರ್ಥೆಯನ್ನು ಸಾಕಬೇಕೆಂಬ ಉದ್ದೇಶದಿಂದ ಈ ನಮ್ಮ ಕಲ್ವರಿ ಕ್ರಿಶ್ಚಿಯನ್ ಅಸೋಸಿಯೇಷನ್ 19ನೇ ತಾರೀಕು 12ನೇ ಇದೇ ತಿಂಗಳು ಸಾಯಂಕಾಲ 5 ಗಂಟೆಯಿಂದ ನಾವು ಸ್ಟೇಷನ್ ರಸ್ತೆಯಿಂದ ಅಂಬೇಡ್ಕರ್ ರಸ್ತೆಯವರೆಗೆ ನಾವು ಪಾದಯಾತ್ರೆ ಮಾಡುತ್ತಾ ನಮ್ಮ ದೇವರ ವಾಕ್ಯಗಳನ್ನು ಕೂಡ ಹೇಳ್ತಾ ಮತ್ತು ಕೀರ್ತನೆಗಳನ್ನು ಕೂಡ ಹಾಡುತ್ತಾ ನಾವು ಪಾದಯಾತ್ರೆಯನ್ನು ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದವರೆಗೆ ನಾವು ಕಾಲ್ನಡಿಗೆಯಲ್ಲಿ ಬರುವಂಥವರಾಗಿದ್ದೇವೆ. ಹಾಗೂ ಅದಾದ ನಂತರ ಈ ಗಾಂಧಿ ಮಹಾತ್ಮ ಗಾಂಧಿ ಕ್ರೀಡಾ ಅಂಗಣ ಹೊರಗಡೆ ನಮ್ಮ ಕಾರ್ಯಕ್ರಮಗಳನ್ನು ನಾವು ಮಾಡುವಂಥದ್ದಾಗಿ ಪರ್ಮಿಷನ್ ಕೂಡ ತೆಗೆದುಕೊಂಡಿದ್ದೇವೆ. ಆದ್ದರಿಂದ ಇದನ್ನು ನಾವು ಎಲ್ಲ ಕ್ರೈಸ್ತ ಬಾಂಧವರಿಗೆ ಹೇಳುವಂಥದ್ದಾಗಿದೆ. ಏನಂತಂದರೆ 19ನೇ ತಾರೀಕು ಎಲ್ಲ ಕ್ರೈಸ್ತ ಬಾಂಧವರು ಈ ಒಂದು ಪಾದಯಾತ್ರೆಯಲ್ಲಿ ಕೂಡಿ ಈ ಒಂದು ಶುಭ ಸಮಾಚಾರವನ್ನು ತಿಳಿಸಬೇಕೆಂಬುದಾಗಿ ನಾವು ಅವರನ್ನು ಎಲ್ಲ ಕ್ರೈಸ್ತ ಬಾಂಧವರನ್ನು ಕರೆಯುವಂಥವರಾಗಿದ್ದೇವೆ. ಆದ್ದರಿಂದ ಎಲ್ಲರೂ ಕ್ರೈಸ್ತ ಬಾಂಧವರು ಈ ಒಂದು ರ್ಯಾಲಿಯ ಪಾದ ಯಾತ್ರೆಯಲ್ಲಿ ಸೇರಿ ಇದನ್ನು ಯಶಸ್ವಿಗೊಳಿಸಬೇಕೆಂಬುದಾಗಿ ಅವರಿಗೆ ನಾವು ಹೃದಯಪೂರ್ವಕವಾಗಿ ನಾವು ಆಹ್ವಾನ ಮಾಡುತ್ತಾ ಇದ್ದೇವೆ.
ಅದಕ್ಕಾಗಿ ನಾವು ಪ್ರತಿಯೊಬ್ಬರಿಗೆ ಆಹ್ವಾನ ಕೊಡುವಂಥವರಾಗಿದ್ದೇವೆ. ಹಾಗೂ ಪ್ರೆಸ್ ನೋಟ್ನಲ್ಲಿ ಇರುವಂಥ ಪತ್ರಕರ್ತರಿಗೂ ಮಾಧ್ಯಮದವರಿಗೂ ಕೂಡ ದಯಮಾಡಿ ತಾವು ಕೂಡ ಇದರಲ್ಲಿ ಭಾಗಿಯಾಗಿ ನಮ್ಮ ಪ್ರೀತಿಯನ್ನು ನಿಮ್ಮಲ್ಲಿ ಹಂಚಿಕೊಂಡು ನೀವು ಕೂಡ ಇದರಲ್ಲಿ ಸೇರಿ ಬರಬೇಕಾಗಿ ತಮ್ಮಲ್ಲಿ ನಾವು ಹೃದಯಪೂರ್ವಕವಾಗಿ ನಿಮ್ಮನ್ನು ಕೋರುವಂಥವರಾಗಿದ್ದೇವೆ. ಇದನ್ನು ನಾವು 19/12/2025 ಶುಕ್ರವಾರ 5 ಗಂಟೆಯಿಂದ ನಾವು ಪ್ರಾರಂಭ ಮಾಡುವಂಥವ್ರು. ಅದೇ ರೀತಿಯಾಗಿ ಪಾಸ್ಟರ್ ವಿಲ್ಸನ್ ಎಜಿ ಅದೇ ರೀತಿಯಾಗಿ ನಮ್ಮದಲ್ಲಿರುವಂಥ ಬ್ರದರ್ ಅವಿಲ್ ಕುಮಾರ್ ಕೂಡ ಅನೇಕ ಕ್ರೈಸ್ತ ಬಾಂಧವ್ಯದಲ್ಲಿ ಪಾಲ್ಗೊಳ್ಳಬೇಕಾಗಿ ನಿಮ್ಮನ್ನು ಕೇಳಿಕೊಳ್ಳುತ್ತೇವೆ. ಈ ಸಂದರ್ಭದಲ್ಲಿ ಡಾಕ್ಟರ್ ಸಿ ಪ್ರಭಾಕರ್, ಎಂ ಅನೋಕ್, ವಿಲ್ಸನ್, ಅವಿಲ್ ಕುಮಾರ್ ಇದ್ದರು. ಕಲ್ಯಾಣ ಕರ್ನಾಟಕದ ಶೈಕ್ಷಣಿಕ ಸಮಸ್ಯೆ ಪರಿಹಾರಗಳ ಕುರಿತು ಸ್ಟೂಡೆಂಟ್ ಇಸ್ಲಾಮಿಕ್ ಆರ್ಗನೈಸೇಷನ್ ರಾಜ್ಯ ಘಟಕದಿಂದ ಡಿಸೆಂಬರ್ 15ರಿಂದ ಫೆಬ್ರವರಿ 15ರವರೆಗೆ 2 ತಿಂಗಳ ಕಲಿಕಾ ಕಲ್ಯಾಣ ಶೈಕ್ಷಣಿಕ ಅಭಿಯಾನ ನಡೆಸಲು ನಿರ್ಧರಿಸಲಾಗಿದೆ ಎಂದು ಎಸ್ಐಒ ಮುಖಂಡ ಇಮ್ತಿಯಾಜ್ ಸಿಂಧನೂರು ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಶಾಲೆಯಿಂದ ಹೊರಗುಳಿದ ಮಕ್ಕಳು, ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಕುಸಿತ, ಶಿಕ್ಷಕರ ಕೊರತೆ ಸೇರಿದಂತೆ ಅನೇಕ ಸಮಸ್ಯೆಗಳನ್ನು ಶಿಕ್ಷಣ ಎದುರಿಸುತ್ತಿದೆ. ಅಭಿಯಾನದಲ್ಲಿ ಶಿಕ್ಷಣ ಮಹತ್ವ ತಿಳಿಸುವುದು, ಬೀದಿ ಬದಿ ಸಭೆಗಳನ್ನು ನಡೆಸಿ ಉಪನ್ಯಾಸ, ತರಬೇತಿ ನೀಡುವ ಉದ್ದೇಶ ಹೊಂದಲಾಗಿದೆ. ಶಾಲೆಗಳಿಗೆ ಹೋಗಿ ಸಮಸ್ಯೆಯನ್ನು ಆಲಿಸುವುದು, ಶೈಕ್ಷಣಿಕ ಸಮಸ್ಯೆಯನ್ನು ಮುಖ್ಯವಾಹಿನಿಗೆ ತರಲು ಬೇಕಾದ ಸಿದ್ಧತೆಗಳನ್ನು ಕೈಗೊಳ್ಳಲಾಗುವುದು. ಶಾಲಾ ಶಿಕ್ಷಣ ಅಧಿಕಾರಿಗಳು, ಶಿಕ್ಷಣ ತಜ್ಞರು, ಶಿಕ್ಷಣ ಬೆಳವಣಿಗೆ ಶ್ರಮಿಸುತ್ತಿರುವವರೊಂದಿಗೆ ಸಮಾಲೋಚನೆ ನಡೆಸಲಾಗುತ್ತದೆ ಎಂದರು. ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಚುನಾಯಿತ ಜನಪ್ರತಿನಿಧಿಗಳಾದ ಸಂಸದರು, ಶಾಸಕರುಗಳನ್ನು ಭೇಟಿ ಮಾಡಿ ಚರ್ಚಿಸಲಾಗುತ್ತದೆ. ವೃತ್ತಿ ನಿರತರಿಂದ ಮಾರ್ಗದರ್ಶನ ಉಪನ್ಯಾಸಗಳು, ದುಂಡು ಮೇಜಿನ ಸಭೆ ಜಿಲ್ಲಾ ಮಟ್ಟದಲ್ಲಿ ನಡೆಸಿ ಮಾಹಿತಿ ಕ್ರೋಢೀಕರಿಸಲಾಗುತ್ತದೆ ಎಂದರು. ಸರ್ವಸ್ತುತಿಯು ಸರ್ವಲೋಕದ ಸರ್ವೇಶ್ವರನಿಗೆ ಮೀಸಲು. ಪರಮದಯಾವೇನು ಕರುಣಾನಿಧಿಯಾದ ಆ ದೇವನ ನಾಮದಿಂದ. ಪತ್ರಿಕಾ ಮಿತ್ರರೇ, ಮೊದಲನೇದಾಗಿ ನಾನು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ SIO ವಿದ್ಯಾರ್ಥಿ ಸಂಘಟನೆ ಸ್ಟೂಡೆಂಟ್ಸ್ ಇಸ್ಲಾಮಿಕ್ ಆರ್ಗನೈಸೇಷನ್ ಆಫ್ ಇಂಡಿಯಾ ರಾಯಚೂರು ಜಿಲ್ಲೆ ತಮ್ಮೆಲ್ಲರಿಗೂ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾನು ಹೃದಯಪೂರ್ವಕವಾಗಿ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಸೊ SIO ಒಂದು ವಿದ್ಯಾರ್ಥಿ ಮತ್ತು ಯುವಕರ ಸಂಘಟನೆ ಆಗಿದೆ. ಕಳೆದ 44 ವರ್ಷಗಳಿಂದ ಈ ಒಂದು ದೇಶದಲ್ಲಿ, ವಿಶೇಷವಾಗಿ ಕರ್ನಾಟಕ ಒಂದು ರಾಜ್ಯದಲ್ಲಿ ವಿದ್ಯಾರ್ಥಿಗಳ ಪರವಾಗಿ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಹೋಗಲಾಡಿಸುವಂತ ಕೆಲಸ, ಅವರ ವಿದ್ಯಾರ್ಥಿ ವೇತನದ ಕೆಲಸ ಆಗಿರಬಹುದು, ಅವರ ಹಾಸ್ಟೆಲ್ಗಳ ಸಮಸ್ಯೆ ಆಗಿರಬಹುದು, ಅವರ ಇನ್ನಿತರ ಶೈಕ್ಷಣಿಕ ಸಮಸ್ಯೆಗಳನ್ನು ಹೋಗಲಾಡಿಸುವಂತ ಒಂದು ಕೆಲಸ ಒಂದು ವಿದ್ಯಾರ್ಥಿ SIO ಸಂಘಟನೆ ಕಳೆದ 40 ವರ್ಷಗಳಿಂದ ಮಾಡ್ತಾ ಇದೆ. ಸೊ ಇವತ್ತು ವಿಶೇಷವಾಗಿ ನಾವು ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಶೈಕ್ಷಣಿಕ ಉನ್ನತಿಗಾಗಿ ಶೈಕ್ಷಣಿಕ ಸಮಸ್ಯೆಗಳನ್ನು ನಾವು ಮುಖ್ಯವಾಹಿನಿಗೆ ತರುವಂತಹ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಸೊ ಇದೇ ಒಂದು ಕಾರಣದಿಂದ ನಾವು ಒಂದು SIO ರಾಜ್ಯ ಘಟಕ, SIO ಕರ್ನಾಟಕ ರಾಜ್ಯ ಘಟಕ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಒಂದು ಶೈಕ್ಷಣಿಕ ಸಮಸ್ಯೆ, ಒಂದು ಹಿಂದುಳಿದ ಭಾಗ ಶಿಕ್ಷಣದಲ್ಲಿ ಯಾದಗಿರಿ, ರಾಯಚೂರು, ಪ್ರತಿಯೊಬ್ಬ ಯಾವುದೂ ಕೂಡ ಕೆಳಗೆ ಇರುವ ಒಂದು ಜಿಲ್ಲೆಗಳು ಅಂತೇಳಿ ನಾವು ಪ್ರತಿ ವರ್ಷ ನೋಡ್ತಾ ಇದ್ದೇವೆ. ಇನ್ನೊಂದು, ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿಗಳ ದರ ಕಡಿಮೆ ಆಗ್ತಾ ಇರುವುದು, ಮತ್ತೆ SSLC ಎಕ್ಸಾಮ್ಗಳಲ್ಲಿ ಪ್ರತಿಶತ ಅವರು ಫೇಲ್ ಆಗುವಂತ ಸಂಖ್ಯೆ ಹೆಚ್ಚಾಗ್ತಾ ಇರೋದು. ಸೊ ಇದು ಕೂಡ ಇಂತಹ ಒಂದು ಸಮಸ್ಯೆಗಳನ್ನು ಮನಗೊಂಡು ನಾವು ಕಲಿಕೆಯ ಶಿಕ್ಷಣ ಎಂಬ ಅಭಿಯಾನದಲ್ಲಿ ಕಲಿಕೆ ಕಲ್ಯಾಣ ತಾಲೀಮಿ ತರಫಿ ಹೈ ಕಲಿಕೆ ಕಲ್ಯಾಣ ಎಂಬ ಧ್ಯೇಯ ವಾಕ್ಯದಲ್ಲಿ ಈ ಒಂದು SIO ರಾಜ್ಯ ಘಟಕ ಒಂದು ಅಭಿಯಾನವನ್ನು ನಡೆಸ್ತಾ ಇದೆ. ಈ ಒಂದು ಅಭಿಯಾನವು ಇದೇ ಡಿಸೆಂಬರ್ 15ರಿಂದ ಪ್ರಾರಂಭವಾಗಿ ಫೆಬ್ರವರಿ 15 ತನಕ ನಮ್ಮ ಒಂದು ಅಭಿಯಾನ ಇದೆ. ಡಿಸೆಂಬರ್ 15ರಿಂದ ಫೆಬ್ರವರಿ 15ರವರೆಗೆ ನಮ್ಮ ಈ ಒಂದು ಅಭಿಯಾನ ನಡೀತಾ ಇದೆ. ಕಲಿಕೆ ಕಲ್ಯಾಣ ಎಂಬ ಧ್ಯೇಯ ವಾಕ್ಯದಲ್ಲಿ SIO ರಾಜ್ಯ ಘಟಕ ಈ ಒಂದು ಅಭಿಯಾನವನ್ನು ನಡೆಸ್ತಾ ಇದೆ. ಇಂದು ಈ ಒಂದು ರಾಯಚೂರು ಜಿಲ್ಲೆಯಲ್ಲಿ ನಾವು ಕಲ್ಯಾಣ ಕರ್ನಾಟಕದ ಒಂದು ಭಾಗ ರಾಯಚೂರು ಜಿಲ್ಲೆ. ಸೊ ಅದರ ಒಂದು ಭಾಗವಾಗಿ ರಾಯಚೂರು ಜಿಲ್ಲೆಯಲ್ಲಿ
ಎಲ್ಲ ಒಂದು ಸಾರ್ವಜನಿಕರಲ್ಲಿ ಎಲ್ಲ ನಾವು ರಾಯಚೂರಿನ ಎಲ್ಲ ತಾಲೂಕುಗಳಲ್ಲಿ ನಾವು ಶೈಕ್ಷಣಿಕ ಸಮಸ್ಯೆಗಳ ಬಗ್ಗೆ ನಾವು ಚರ್ಚಿಸುವ ಒಂದು ಭಾಗವಾಗಿ ಇವತ್ತು ನಾವು ಅದೇ ಒಂದು ಅಭಿಯಾನದ ಒಂದು ಭಾಗ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಇವತ್ತು ನಿಮ್ಮ ಮುಂದೆ ನಾವು ಹಮ್ಮಿಕೊಂಡಿದ್ದೇವೆ. ಸೊ ನೀವೆಲ್ಲ ನೋಡಿರ್ಬೋದು, ದೇಶ ಪ್ರಗತಿ ಆಗಬೇಕಾದ್ರೆ ಯಾವ ದೇಶದ ಯುವಕರ ದೇಶದ ವಿದ್ಯಾರ್ಥಿಗಳ ಒಂದು ಏಳಿಗೆ ಆಗಬೇಕು. ಅದು ನಾವು ಈ ಒಂದು ಅಭಿಯಾನದಲ್ಲಿ ನಾವು ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಸರ್ಕಾರ ಇದುವರೆಗೂ ಕೂಡ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದೆ. ನಾವು ಕೂಡ ಅದನ್ನು ಮನಗಂಡು ಯಾವುದೇ ಎಲ್ಲೆಡೆಯೂ ಶಿಕ್ಷಣ, ಎಲ್ಲರಿಗೂ ಶಿಕ್ಷಣ ಆಗಿರ್ಬೋದು, ಸಮಗ್ರ ಶಿಕ್ಷಣ ಆಗಿರ್ಬೋದು, ಅರಿವು ಸಾಲಿನ ಯೋಜನೆ, ವಿದ್ಯಾರ್ಥಿ ವೇತನ ಆಗಿರ್ಬೋದು, ಹಲವಾರು ಸರ್ಕಾರ ಒಂದು ಯೋಜನೆಗಳನ್ನು ತಂದಿದೆ. ಆದರೂ ಕೂಡ ಎಲ್ಲೋ ಒಂದ್ ಕಡೆ ನಾವು ನಮ್ಮ ಕಲ್ಯಾಣ ಭಾಗದಲ್ಲಿ ನಾವು ಶಿಕ್ಷಣದಲ್ಲಿ ಹಿಂದುಳಿತಾ ಬಂದಿದ್ದೇವೆ. ವಿದ್ಯಾರ್ಥಿಗಳು ಅವರ ಡ್ರಾಪ್ ಔಟ್ ರೇಷಿಯೋ ಹೆಚ್ಚಾಗ್ತಾ ಬಂದಿದೆ, ವಿದ್ಯಾರ್ಥಿಗಳ ಡ್ರಾಪ್ ಔಟ್ ರೇಷಿಯೋ ಹೆಚ್ಚಾಗ್ತಾ ಇದೆ. ಸೊ ಅದರಿಂದ ನಾವು ಈ ಒಂದು ಅಭಿಯಾನದಡಿ ಮೊಟ್ಟ ಮೊದಲನೇದಾಗಿ ನಾವು ಶಿಕ್ಷಣದ ಮಹತ್ವವನ್ನು ಸಮಾಜಕ್ಕೆ ತಿಳಿಸುವ ಒಂದು ಕೆಲಸವನ್ನು ನಾವು ಮಾಡಬೇಕು. ಈ ಒಂದು ಅಭಿಯಾನದ ಉದ್ದೇಶದ ಪ್ರಮುಖವಾದ ಉದ್ದೇಶ ಮೊದಲನೇದಾಗಿ ನಾವು ಈ ಒಂದು ಶಿಕ್ಷಣದ ಮಹತ್ವವನ್ನು ಸಮಾಜಕ್ಕೆ ತಿಳಿಸುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಸೊ ಇನ್ನೊಂದಾಗಿ SSLC ವಿದ್ಯಾರ್ಥಿಗಳ ದರ ಒಂದು ಅವರ ಎಕ್ಸಾಮ್ ಅನುತ್ತೀರ್ಣವಾದ ಒಂದು ದರವನ್ನು ಕಡಿಮೆ ಮಾಡುವಂತ ಕೆಲಸ ಈ ಒಂದು ಅಭಿಯಾನದ ಪರವಾಗಿ ನಾವು ಮಾಡ್ತಾ ಇದ್ದೇವೆ. ಇನ್ನೊಂದು, ಕಲ್ಯಾಣ ಕರ್ನಾಟಕದ ಶೈಕ್ಷಣಿಕ ಸಮಸ್ಯೆಯನ್ನು ಎಲ್ಲ ಮುಖ್ಯವಾಹಿನಿಗೆ ತರುವಂತ ಕೆಲಸವನ್ನು ನಾವು ಈ ಒಂದು ಅಭಿಯಾನದ ಪರವಾಗಿ ಮಾಡ್ತಾ ಇದ್ದೇವೆ. ಈ ಒಂದು ಪ್ರಮುಖವಾದ 3 ಉದ್ದೇಶಗಳು ಈ ಒಂದು ಅಭಿಯಾನದ ಪರವಾಗಿ ನಾವು ಮಾಡ್ತಾ ಇದ್ದೇವೆ. ಮಾಡುವಂತ ಒಂದು ಯೋಜನೆ ಕೂಡ ಈ ಒಂದು ಅಭಿಯಾನದ ಪರವಾಗಿ ನಾವು ಮಾಡ್ತಾ ಇದ್ದೇವೆ. ಇನ್ನೊಂದು ದುಂಡು ಮೇಜಿನ ಸಮ್ಮೇಳನ. ದುಂಡು ಮೇಜಿನ ಸಮ್ಮೇಳನ ಅಂದ್ರೆ ಒಂದು ಜಿಲ್ಲೆಯಲ್ಲಿ ಯಾದಗಿರಿ ಜಿಲ್ಲೆ ಆಗಿರ್ಬೋದು, ಒಂದು ರಾಯಚೂರು ಜಿಲ್ಲೆ ಆಗಿರ್ಬೋದು, ಕಲ್ಯಾಣ ಕರ್ನಾಟಕದ ನಮ್ಮಲ್ಲಿ ಎಲ್ಲಿ ನಮಗೆ ಅವಶ್ಯಕತೆ ಇದೆಯೋ ಆ ಒಂದು ಜಿಲ್ಲೆಗೆ ನಾವು ಪ್ರಮುಖವಾಗಿ ಒತ್ತು ಕೊಟ್ಟು ಅಲ್ಲಿ ಒಂದು ಜಿಲ್ಲೆಯ ಪ್ರಮುಖವಾಗಿ ಒಂದು ಜಿಲ್ಲಾ DDPIs, ತಾಲೂಕು DDPIs ಆಗಿರ್ಬೋದು, ಜಿಲ್ಲೆಯ ಒಂದು ಅಧಿಕಾರಿಗಳಾಗಿರ್ಬೋದು, ಮತ್ತೆ ನಮ್ಮ ಎಲ್ಲ ಸದಸ್ಯರು ಕೂಡಿ ಈ ಒಂದು ಶೈಕ್ಷಣಿಕ ಪರವಾಗಿ ಒತ್ತು ನೀಡುವ ಒಂದು ವ್ಯಕ್ತಿಗಳ ಜೊತೆ ಸಾಮಾಜಿಕ ಕಳಕಳಿ ಇರುವಂತಹ ವ್ಯಕ್ತಿಗಳ ಜೊತೆ ಚರ್ಚೆ ಮಾಡಿ ನಾವು ಮುಂಬರುವ ಶೈಕ್ಷಣಿಕ ಸಮಸ್ಯೆಗಳನ್ನು ಮತ್ತು ಇವತ್ತು ಪ್ರೆಸೆಂಟ್ ಇರುವ ಶೈಕ್ಷಣಿಕ ಸಭೆಗಳನ್ನು ಹೋಗಲಾಡಿಸುವಂತ ಕೆಲಸ ಒಂದು ದುಂಡು ಮೇಜಿನ ಸಮ್ಮೇಳನಗಳನ್ನು ಮಾಡುವ ಮುಖಾಂತರ, ಸಭೆಗಳನ್ನು ಮಾಡುವ ಮುಖಾಂತರ ಈ ಒಂದು ಅಭಿಯಾನವನ್ನು ಪ್ರಮುಖವಾಗಿ ಮುಖ್ಯವಾಹಿನಿಗೆ ತರುವಂತ ಕೆಲಸ ಮತ್ತು ಈ ಒಂದು ಅಭಿಯಾನಕ್ಕೆ ನಾವು ಸೈಯದ್ ಅಖೀಫ್ ಐನಾನ್ ಮಾತನಾಡಿ, ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳಲ್ಲಿ ನಡೆಯಲಿರುವ ಕಲಿಕಾ ಕಲ್ಯಾಣ ಅಭಿಯಾನ ಮೂಲಕ ಶೈಕ್ಷಣಿಕ ಸಮಸ್ಯೆ ಪರಿಹಾರ ಸವಾಲುಗಳ ಕುರಿತು ಸಮಾಲೋಚಿಸಲಾಗುತ್ತದೆ. ಗುಣಮಟ್ಟ ಶಿಕ್ಷಣಕ್ಕೆ ಸಮುದಾಯ ಜವಾಬ್ದಾರಿಯನ್ನು ಜಾಗೃತಗೊಳಿಸುವ ಜೊತೆಗೆ ಸರ್ಕಾರವನ್ನು ಗಮನ ಸೆಳೆಯುವ ಪ್ರಯತ್ನ ನಡೆಸಲಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಆರಿಫ್, ನೂರ್ ಅಹಮದ್, ಆಸಿಫ್ ಇನ್ನಿತರರಿದ್ದರು. ಇಂದು ನಮ್ಮ ಈ ಪತ್ರಿಕಾಗೋಷ್ಠಿಯಲ್ಲಿ ಆಗಮಿಸಿದ ನಮ್ಮೆಲ್ಲರಿಗೂ SIO ಸ್ವಾಗತ. ಇಂದು SIO ಕರ್ನಾಟಕ ಮತ್ತು SIO ರಾಯಚೂರು ಡಿಸ್ಟ್ರಿಕ್ಟ್ ವತಿಯಿಂದ ಒಂದು ಪತ್ರಿಕಾಗೋಷ್ಠಿ ನಡೀತಾ ಇದೆ. ಕಲಿಕೆಯೇ ಕಲ್ಯಾಣ ಎಂಬ ಒಂದು ವಿಷಯದಲ್ಲಿ ಒಂದು ಕ್ಯಾಂಪೇನ್ ನಡೀತದೆ. 7 ತಿಂಗಳ ಕ್ಯಾಂಪೇನ್ ಅಭಿಯಾನ ನಡೀತಾ ಇದೆ. ಅಭಿಯಾನಕ್ಕೋಸ್ಕರ ನಾವು ಇಲ್ಲಿ ಒಂದು ಪತ್ರಿಕಾಗೋಷ್ಠಿ ಹಮ್ಮಿಕೊಂಡಿದ್ದೇವೆ. ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮನ್ನು ಉದ್ದೇಶಿಸಿ ನಮ್ಮ ಇಂಜಾಜ್ ಇವನ್ ನಾಯಕರು ಇದ್ದಾರೆ. ಅದೇ ರೀತಿಯಾಗಿ ರಾಜ್ಯ ಕಾರ್ಯದರ್ಶಿಗಳಿರುವಂತಹ ಇದ್ದಾರೆ. ರಾಜ್ಯ ಕಾರ್ಯದರ್ಶಿಗಳು ಯೂಸುಫ್ ಸಕ್ಲೇನ್ ವೇದಿಕೆಯಲ್ಲಿ ಇಂತಿಯಾಜ್ ಅವರಿದ್ದಾರೆ, ಯುವ ನಾಯಕರು. ಅದೇ ರೀತಿ ಯೂಸುಫ್ ಸಕ್ಲೇನ್ ರಾಜ್ಯ ಕಾರ್ಯದರ್ಶಿಗಳು ಕಲಿಕೆ ಕಲ್ಯಾಣ ಎಂಬ ಒಂದು ವಿಷಯದ ಅಡಿಯಲ್ಲಿ ಈ ಒಂದು ಕಲ್ಯಾಣ ಕರ್ನಾಟಕ 7 ನಮ್ಮ ಜಿಲ್ಲೆಗಳಿದ್ದಾವೆ. ಶೈಕ್ಷಣಿಕ ಅಭಿವೃದ್ಧಿಯಲ್ಲಿ ಹಿಂದಿದ್ದಾವೆ. ಕಳೆದ ಫಲಿತಾಂಶಗಳು ನೋಡಬಹುದು. SSLC ಫಲಿತಾಂಶಗಳು ಯಾವಾಗಲೂ ನಾವು ಕೆಳಗಿಂದ ಟಾಪಲ್ಲಿ ಕೊಡ್ತಾ ಇದ್ದೀವಿ. ಇದನ್ನು ನಾವು ಹೋಗಲಾಡಿಸಲಿಕ್ಕಾಗಿ ಒಂದು ಶೈಕ್ಷಣಿಕ ಅಭಿವೃದ್ಧಿ ಹೊಂದಬೇಕೆಂದು ಒಂದು 2 ತಿಂಗಳ ಒಂದು ಕ್ಯಾಂಪೇನ್ ಮಾಡ್ತಾ ಇದ್ದೀವಿ. ಅದನ್ನು ಉದ್ದೇಶಿಸಿ ಸಿಂಧನೂರಿನ ಅಧ್ಯಕ್ಷರಾಗಿರುವಂತಹ ಸೋದರ ಇಂತಿಯಾಜ್ ತಮ್ಮನ್ನು ಉದ್ದೇಶಿಸಿ ಈಗ ಜಾಹೀರಾತು. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ
ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel Furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. Paramount Electricals, dealers in all kinds of ಎಲೆಕ್ಟ್ರಿಕಲ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲ್ಯಾಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಪ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕೇಂದ್ರ ಸರ್ಕಾರ ಏಕಪಕ್ಷೀಯವಾಗಿ 4 ಕಾರ್ಮಿಕ ಸಂಹಿತೆಗಳನ್ನು ಜಾರಿಗೆ ತಂದಿದ್ದು ಕಾರ್ಪೊರೇಟ್ ಪರವಾದ ನೀತಿಯಾಗಿದೆ ಮತ್ತು ಕಾರ್ಮಿಕ ವಿರೋಧಿ ನಡೆಯಾಗಿದೆ. ಕೂಡಲೇ ಕೇಂದ್ರ ಸರ್ಕಾರ ಕಾರ್ಮಿಕ ವಿರೋಧಿ ಸಂಹಿತೆಗಳನ್ನು ವಾಪಸ್ ಪಡೆಯಬೇಕೆಂದು ಕರ್ನಾಟಕ ರಾಜ್ಯ ವೈದ್ಯಕೀಯ ಮತ್ತು ಮಾರಾಟ ಪ್ರತಿನಿಧಿಗಳ ಸಂಘವು CITU ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿತು. ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಿದ ಅವರು ಕೇಂದ್ರೀಯ ಟ್ರೇಡ್ ಯೂನಿಯನ್, ಸ್ವಾತಂತ್ರ್ಯ ಕೈಗಾರಿಕಾ ಫೆಡರೇಷನ್ಗಳು
ಮತ್ತು ದೇಶದ ಲಕ್ಷಾಂತರ ಕಾರ್ಮಿಕರ ವಿರೋಧದ ಮಧ್ಯೆಯೂ ಕೇಂದ್ರದ ಮೋದಿ ನೇತೃತ್ವದ ಸರ್ಕಾರ ನವೆಂಬರ್ 21ರಂದು 4 ಕಾರ್ಮಿಕ ಸಂಹಿತೆಗಳನ್ನು ಜಾರಿಗೆ ತಂದಿದ್ದು, ಈ ಕುರಿತು ದೇಶದಾದ್ಯಂತ ಪ್ರತಿಭಟನೆಗಳು ನಡೆದಿವೆ. ಕೇಂದ್ರ ಸರ್ಕಾರ ಸಂಹಿತೆಗಳನ್ನು ವಾಪಸ್ ಪಡೆಯದೆ ಕಾರ್ಮಿಕ ವಿರೋಧಿ ನಡೆಯನ್ನು ಅನುಸರಿಸುತ್ತಿದೆ. ಜೊತೆಗೆ ಕಾರ್ಪೊರೇಟ್ ಪರವಾದ ಆಡಳಿತಕ್ಕೆ ಮುಂದಾಗಿದೆ ಎಂದು ಆರೋಪಿಸಿದರು. ಚುನಾವಣಾ ಬಾಂಡ್ ಹೆಸರಿನಲ್ಲಿ ಸಾವಿರಾರು ಕೋಟಿ ಹಣ ಪಡೆದ ಕೇಂದ್ರ ಸರ್ಕಾರ ಕಾರ್ಪೊರೇಟ್ ಕಂಪನಿಗಳ ಋಣ ತೀರಿಸಲು ಈ ರೀತಿಯ ಕೃತ್ಯಕ್ಕೆ ಮುಂದಾಗಿದ್ದು, ಇದರಿಂದ ಕಾರ್ಮಿಕರ ಬದುಕು ಸಂಕಷ್ಟಕ್ಕೆ ಸಿಲುಕುತ್ತದೆ ಎಂದರು. ಮುಖ್ಯವಾಗಿ ಔಷಧ ಮತ್ತು ಮಾರಾಟ ಪ್ರತಿನಿಧಿಗಳ ರಕ್ಷಣೆಗೆ ಇರುವಂತಹ ಅಧಿನಿಯಮಗಳನ್ನು, ಕಾನೂನುಗಳನ್ನು ರದ್ದುಗೊಳಿಸಿ ಅವರ ಅಭದ್ರತೆಗೆ ಕಾರಣವಾಗುವ ಕಾರ್ಮಿಕ ಸಂಹಿತೆಗಳನ್ನು ಜಾರಿಗೆ ತಂದಿದೆ. ಮತ್ತೊಂದೆಡೆ ಕಾರ್ಮಿಕರ ಇಂತಹ ಕ್ಲಿಷ್ಟಕರ ಪರಿಸ್ಥಿತಿಯನ್ನು ನೋಡುತ್ತಿರುವ ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಈ ಸಂಹಿತೆಗಳನ್ನು ಜಾರಿಗೆ ತರುವುದಿಲ್ಲ ಎಂಬ ಭರವಸೆಯನ್ನು ನೀಡದೆ ರಾಜ್ಯ ಸರ್ಕಾರವು ಕಾರ್ಪೊರೇಟ್ ಕಂಪನಿಗಳ ಪರವಾಗಿದೆ ಎಂಬುದು ಸ್ಪಷ್ಟವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕೂಡಲೇ ಕೇಂದ್ರ ಸರ್ಕಾರ 4 ಕಾರ್ಮಿಕ ಸಂಹಿತೆಗಳನ್ನು ವಾಪಸ್ ಪಡೆಯಬೇಕು. ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಈ ಸಂಹಿತೆಗಳನ್ನು ಜಾರಿಗೆ ತರುವುದಿಲ್ಲ ಎಂಬ ಅಭಯವನ್ನು ನೀಡಿ ಕಾರ್ಮಿಕರಿಗೆ ಧೈರ್ಯ ತುಂಬಲು ಮುಂದಾಗಬೇಕು ಎಂದು ಒತ್ತಾಯಿಸಿದರು. ಕಾರ್ಮಿಕ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಹೇಳಿದಿದ್ದಾರೆ. ಕಾರ್ಮಿಕರೇ ಒಂದಾಗಿ. We demand. We oppose. आवाज दो. जिंदाबाद 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 ಜಾರಿ ಬೇಡವೇ ಬೇಡ. ಕಾರ್ಮಿಕರಿಗೆ ಮಾರಕವಾಗಿರುವ 4 ಲೇಬರ್ ಕೋಡ್ಗಳಿಗೆ ಧಿಕ್ಕಾರ. 4 ಲೇಬರ್ ಕೋಡ್ಗಳು ಜಾರಿ ಬೇಡವೇ ಬೇಡ. ಕರ್ನಾಟಕ ರಾಜ್ಯದಲ್ಲಿ 4 ಲೇಬರ್ ಕೋಡ್ಗಳನ್ನು ಜಾರಿ ಬೇಡವೇ ಬೇಡ. ಮಾಡುವ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಕಾರ್ಮಿಕರನ್ನು ರಕ್ಷಣೆ ಮಾಡುವ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಕಾರ್ಮಿಕರನ್ನು ಬೀದಿ ಪಾಲು ಮಾಡುತ್ತಿರುವ ಕೇಂದ್ರ ಸರ್ಕಾರದ ನೀತಿಗೆ ಧಿಕ್ಕಾರ. 4 ಲೇಬರ್ ಕೋಡ್ಗಳು ಬೇಡವೇ ಬೇಡ. ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿಗೆ ಧಿಕ್ಕಾರ. ಕಾರ್ಮಿಕರನ್ನು ಬೀದಿ ಪಾಲು ಮಾಡುತ್ತಿರುವ 4 ಲೇಬರ್ ಕೋಡ್ಗಳು ಜಾರಿ ಬೇಡವೇ ಬೇಡ. 4 ಲೇಬರ್ ಕೋಡ್ಗಳು ಜಾರಿ ಬೇಡವೇ ಬೇಡ. ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ 4 ಲೇಬರ್ ಕೋಡ್ಗಳನ್ನು ಜಾರಿ ಮಾಡಲೇಬಾರದು. ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿಗೆ ಧಿಕ್ಕಾರ. ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿಗೆ ಧಿಕ್ಕಾರ. 4 ಲೇಬರ್ ಕೋಡ್ಗಳನ್ನು ಜಾರಿ ಮಾಡುವ ಮೂಲಕ ಕಾರ್ಮಿಕರ ಹಕ್ಕುಗಳನ್ನು ಕಸಿಯುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಕರ್ನಾಟಕ ರಾಜ್ಯದಲ್ಲಿ 4 ಲೇಬರ್ ಕೋಡ್ಗಳನ್ನು ಜಾರಿ ಮಾಡಲೇಬಾರದು. 4 ಲೇಬರ್ ಕೋಡ್ಗಳನ್ನು ಜಾರಿ ಮಾಡಲೇಬಾರದು. ಕಾರ್ಮಿಕರನ್ನು ಪರಿಗಣಿಸದ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಏಕಪಕ್ಷೀಯವಾಗಿ 4 ಲೇಬರ್ ಕೋಡ್ಗಳನ್ನು ಜಾರಿ ಮಾಡಿರುವ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಎಂಪ್ಲಾಯ್ಮೆಂಟ್, ಡಿಪಾರ್ಟ್ಮೆಂಟ್ ಆಫ್ ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್, ಗವರ್ಮೆಂಟ್ ಆಫ್ ಇಂಡಿಯಾ, ಶರ್ಮ ಶಕ್ತಿ ಭವನ್, ರಫಿ ಮಾರ್ಗ್, ನ್ಯೂ ಡೆಲ್ಲಿ, through Deputy Commissioner, Raichur District. Subject: protect the Sales Promotional Employee Act 1976 and scrap 4 labor codes. Respected sir, on behalf of the sales promotional employees who are bona fide members of Karnataka State Medical and Sales Representative Association of Raichur Unit, affiliated to the Federation of Medical and Sales Representatives Associations of India, this memorandum is being submitted to express our deep concern over the enforcement of the labor code from 21st November 2025 and its serious implications for sales promotional employees governed under the SP Act 1976. The Sales Promotional Employees Act 1976 was framed as a separate legislation to the govern of the conditions of service of the sales promotional employees based on the petition submitted by the FMRA to the Committee of Petitions Rajya Sabha and assessing the justification of demands of FMRA. Recommendation was made by the Committee Petition Rajya Sabha to have a separate legislation for the sales promotional employees. The Sales Promotional Employees Bill was introduced in the Parliament and being passed in the both houses of Parliament and received the assent of the President on 25th January 1976 and came in force on 6th March 1976. Later, the central government extended the SP Act 1976 to 10 other industries.
Also, the Industrial Tripartite Committee meeting held in August 2017 recommended for framing statutory working rules and under the Section 12 of the said Act. Since the SPs under the banner of FMRI have been consistently pursuing the union government to notify the statutory working rules, but without paying heed of the justified demands of the SPs, this specific legislation has been repealed by the government to notify the statutory working rules. But without paying heed of the justification defined of the SPs, this specific legislation has been repealed by the but without occupational safety, health and working conditions code OSH code and the provisions of this craft specific legislation have been arbitrarily and unjustifiably curtailed to deprive the SPE from the existing coverage and the benefits. At this junction, the enforcement of labor codes has been created deep uncertainty amongst the workers that includes lack of SPs across the country. The code has notified to safeguard the rights and the benefits earned through years of struggles under the SP Act, and instead of placing the SP in even more vulnerable position, the benefits of the codes as advertising through the different mediums are not true and proper, rather to ploy to mask the real employment situation of the SPs. With the enforcement of the codes, the exploitative practices of the employers will further intensify, creating a serious crisis situation for the SPs. In this background, the following demands are placed to your esteemed desk for the redressal. Stop imposing 4 labor codes in unconstitutional and arbitrary manner. Protect Self-Promotional Employees Act 1976. Frame statutory working rules under the Section 12 of Promotion Employees Act 1976. Yours sincerely from K. Samandasarya, Raichuru. Sir, we request to forward this memorandum to our Labor Minister, Central Labor Minister. ಈ ಸಂದರ್ಭದಲ್ಲಿ ಪ್ರಮುಖರಾದ ಗುರುರಾಜ್ ತಿಮ್ಮಪ್ಪ, ರವಿ, ಕೃಷ್ಣ ತೋಟಯ್ಯ, ಅಮರೇಶ್ ಪಾಟೀಲ್, ಬಸವರಾಜ್, ಮನೋಜ್, ಡಿಎಸ್ ಶರಣಬಸವ ಸೇರಿದಂತೆ ಅನೇಕರಿದ್ದರು. ನರೇಗಾ ಯೋಜನೆ ಹೆಸರನ್ನು ವಿವಿಜಿ ರಾಮ್ಜಿ ಅಂತ ಬದಲಾವಣೆ ಮಾಡುತ್ತಿರುವ ಕೇಂದ್ರ ಬಿಜೆಪಿ ಸರ್ಕಾರದ ನಡೆ ಖಂಡಿಸಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ವತಿಯಿಂದ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಜಮಾಯಿಸಿದ ಕಾಂಗ್ರೆಸ್ ಮಹಿಳಾ ಕಾರ್ಯಕರ್ತೆಯರು ಮೊದಲಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದರು. ಕೇಂದ್ರ ಸರ್ಕಾರ ನರೇಗಾ ಹೆಸರು ಬದಲಾವಣೆ ಮಾಡುವ ಮೂಲಕ ರಾಜಕೀಯ ಮಾಡುತ್ತಿರುವುದು ಖಂಡನೀಯವಾಗಿದೆ ಎಂದರು. ಕೇಂದ್ರ ಬಿಜೆಪಿ ಸರ್ಕಾರ ಯೋಜನೆಯನ್ನು ಸಮರ್ಪಕವಾಗಿ ಜಾರಿಗೊಳಿಸದೆ ಹೆಸರು ಬದಲಾವಣೆ ಮಾಡುವುದು ಸರಿಯಲ್ಲ. ಇದರಿಂದ ಏನು ನಿರೀಕ್ಷಿಸಲು ಸಾಧ್ಯ ಎಂದು ಪ್ರಶ್ನಿಸಿದರು. ಕಾಂಗ್ರೆಸ್ ಮಹಿಳಾ ಘಟಕದ ಜಿಲ್ಲಾ ಅಧ್ಯಕ್ಷೆ ನಿರ್ಮಲಾ ಬೆಣ್ಣೆ ಮಾತನಾಡಿ, ಬಿಜೆಪಿ ಸರ್ಕಾರವು ಒಡೆದು ಆಳುವ ಸಂಪ್ರದಾಯವನ್ನು ತಂದಿದ್ದಾರೆ. ಮನಮೋಹನ್ ಸಿಂಗ್ ನೇತೃತ್ವದ ಯುಪಿಎ ಸರ್ಕಾರ ನರೇಗಾ ಯೋಜನೆ ಜಾರಿಗೆ ತಂದಿತ್ತು. ನರೇಂದ್ರ ಮೋದಿಯವರು ಬಂದ ಮೇಲೆ ಹೆಸರು ಬದಲಾವಣೆ ಮಾಡುತ್ತಿದ್ದಾರೆ. ಸ್ವಾತಂತ್ರ್ಯ ಹೋರಾಟ ಮಾಡಿದವರ ಹೆಸರನ್ನು ತೆಗೆಯುವ ಕೆಲಸ ಆಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. 50 ವರ್ಷ ನಾವು ಆಡಳಿತ ಮಾಡಿದರೂ ಯಾವುದೇ ಬದಲಾವಣೆ ಮಾಡಿಲ್ಲ. ಕೇಂದ್ರದಲ್ಲಿ ಬಿಜೆಪಿಯವರಿಗೆ ಅಧಿಕಾರ ಶಾಶ್ವತವಲ್ಲ. ಹೆಸರು ಬದಲಾವಣೆ ಮಾಡುವುದು ಯೋಗ್ಯವಲ್ಲ. ಆರ್ಎಸ್ಎಸ್ ಇತಿಹಾಸ, ಸಿದ್ಧಾಂತ ಮಹಾತ್ಮ ಗಾಂಧಿ ವಿರುದ್ಧದ ಸಿದ್ಧಾಂತವಾಗಿದೆ ಎಂದು ಆರೋಪಿಸಿದರು. ಬಿಜೆಪಿ ಸರ್ಕಾರಕ್ಕೆ ಮೊದಲಿನಿಂದಲೂ ಮಹಾತ್ಮ ಗಾಂಧಿ ಮೇಲೆ ವೈರತ್ವ ಇತ್ತು. ಮಹತ್ತರವಾದ ಮನರೇಗಾ ಯೋಜನೆ ಬಡವರಿಗಾಗಿ ಇದ್ದ ಯೋಜನೆ, ಅದನ್ನು ಏಕೆ ಬದಲಾವಣೆ ಮಾಡುತ್ತಿದ್ದಾರೆ ಎಂದು ಪ್ರಶ್ನಿಸಿದರು. ಮಹಾತ್ಮ ಗಾಂಧಿ, ನೆಹರು ಬಗ್ಗೆ ವೈರತ್ವ, ದ್ವೇಷ ಇದೆ. ಹಾಗಾಗಿ ದ್ವೇಷ ಹೆಚ್ಚಿಸುವ ಕೆಲಸ ಮಾಡುತ್ತಿದ್ದಾರೆ. ಕೇಂದ್ರ ಸರ್ಕಾರ ಕೂಡಲೇ ಹೆಸರು ಬದಲಾವಣೆ ಮಾಡುವುದನ್ನು ಕೈಬಿಡದೆ ಇದ್ದರೆ ದೇಶದಾದ್ಯಂತ ಹೋರಾಟ ನಡೆಸಲಾಗುತ್ತದೆ ಎಂದು ಎಚ್ಚರಿಸಿದರು. BJP, down, down.
ಇವತ್ತಿನ ದಿನ ನಾವು ಪ್ರೊಟೆಕ್ಟ್ ಮಾಡೋದು ಯಾಕಂದ್ರೆ, ಪ್ರತಿಭಟನೆ ಮಾಡೋದು ಯಾಕಂದ್ರೆ, ನಮ್ಮ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟ ಇರುವಂತ ಮಹಾತ್ಮ ಗಾಂಧೀಜಿ ಅವರನ್ನು ಕಡೆಗಣಿಸಿರುವ ಬಿಜೆಪಿ ಸರ್ಕಾರ ವಿರುದ್ಧ ನಾವು ಇವತ್ತ ಒಂದು ಪ್ರತಿಭಟನೆಯನ್ನ ರಾಯಚೂರು ಜಿಲ್ಲೆಯ ಮಹಿಳಾ ಕಾಂಗ್ರೆಸ್ ಇಂದ ಇವತ್ತ ನಾವು ಮಾಡ್ತಾ ಇದ್ದೀವಿ. ಯಾಕಂದ್ರೆ ನರೇಗಾ ಯೋಜನೆ ನಮ್ಮ ಸರ್ಕಾರನೇ ಮಾಡಿರೋದು, ಇಂದಿರಾ ಗಾಂಧಿ ಅವರು ಅದನ್ನ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಂತ ಹೇಳಿ ಮಾಡ್ತಿದ್ರು. ಅದನ್ನ ಇವತ್ತ ಬಿಜೆಪಿ ಸರ್ಕಾರ ತಮ್ಮ ಒಂದು ಅಧಿಕಾರದ ಒಂದು ದುರುಪಯೋಗ ಮಾಡ್ಕೊಂತಿದ್ದಾರೆ. ಯಾಕಂದ್ರೆ ಅದನ್ನ ಗಾಂಧೀಜಿಯನ್ನ ಹೆಸರನ್ನ ಕಿತ್ತಿ RSS ನ ಒಂದು ಅಡಿಯಲ್ಲಿ ಮಾಡುವಂತ ಒಂದು ಕೆಲಸವನ್ನ ನಮ್ಮ ಬಿಜೆಪಿ ಸರ್ಕಾರ ಇವತ್ತ ಮಾಡ್ತಾ ಇದೆ. ಮಹಾತ್ಮ ಗಾಂಧಿ ಅವ್ರದ್ದು ಯಾಕೆ ಚೇಂಜ್ ಮಾಡ್ಬೇಕು? ಇವರಿಗೆಲ್ಲ ಯಾವ ಅಧಿಕಾರ ಇದೆ ಅಂತ ಹೇಳಿ ಹಿಟ್ಲರ್ ರಾಜಕೀಯವನ್ನ ಇವತ್ತ ಮಾಡ್ತಾ ಇದ್ದಾರೆ. ಇವತ್ತಿನ ದಿನ ಮಹಾತ್ಮ ಗಾಂಧೀಜಿ ಅವರು ನಮಗೆ ದೇಶಕ್ಕೆ ಒಂದು ಸ್ವತಂತ್ರ ತಂದು ಕೊಟ್ಟದ್ದು ಅಲ್ಲದೆ, ಇವತ್ತ ನಾವು ನೋಡ್ತಾ ಇರ್ಬೋದು ಎಲ್ಲ ಒಂದು ಇವತ್ತ ನಾವೇನು ಬಳಸುವಂತ ನೋಟ್ ಕರೆನ್ಸಿ ಏನಿದೆಯಲ್ಲ ಅದ್ರ ಮೇಲೂ ಸಹ ಮಹಾತ್ಮ ಗಾಂಧೀಜಿ ಅವರ ಚಿತ್ರವನ್ನು ಇದೆ. ಎಲ್ಲಾ ನೋಟ್ಗಳಲ್ಲಿ 1 ರೂಪಾಯಿಲಿಂದ ಇತ್ತು, 10 ರೂಪಾಯಲ್ಲಿ ಇದೆ, ಎಲ್ಲಾ ರೂಪಾಯಿದಲ್ಲಿ ಇವತ್ತ ಮಹಾತ್ಮ ಗಾಂಧೀಜಿ. ಮುಂದಿನ ದಿನಗಳಲ್ಲಿ ಅದನ್ನು ಚೇಂಜ್ ಮಾಡಲ್ಲ ಎಂಬುದು ಏನ್ ಗ್ಯಾರಂಟಿ? ಮಾಡ್ತಾರೆ. ಯಾಕಂದ್ರೆ ಇವತ್ತ ಇದನ್ನು ಮಾಡಿದವರು ಅದನ್ನು ಮಾಡಲ್ಲ ಅನ್ನೋದು ಎರಡನೇ ಮಾತಿಲ್ಲ. ಅದಕ್ಕೆ ಬಿಜೆಪಿ ಸರ್ಕಾರ ವಿರುದ್ಧ ನಾವು ಇವತ್ತನ್ನು ಮಾಡ್ತಾ ಇದ್ದೇವೆ. ಇದನ್ನ ಏನಾದ್ರು ಅವ್ರು ಹಿಂದಕ್ಕೆ ತಗೊಂಡ್ರು ಒಳ್ಳೇದು. ಇವತ್ತೇನಾದ್ರೂ ಅವರು ಸದನದಲ್ಲಿ ಇದೇ ರೀತಿಯನ್ನು ಮುಂದುವರಿಸಿದ್ರೆ ನಾವು ಡೆಲ್ಲಿ ಮಟ್ಟದಲ್ಲಿ ಹೋಗಿ ನಮ್ಮ ಎಲ್ಲಾ ನಾಯಕರ ಜೊತೆಯಲ್ಲಿ ನಾವು ಸಹ ಇವತ್ತ ಮತ್ತೊಮ್ಮೆ ಪ್ರತಿಭಟನೆ ಮಾಡ್ಬೇಕಂತೇಳಿ ನಾವೆಲ್ಲ ಕಾಂಗ್ರೆಸ್ಸಿನ ಎಲ್ಲಾ ಸದಸ್ಯರು, ಅದರ ಜೊತೆಯಲ್ಲಿ ಮೇನ್ ಕಾಂಗ್ರೆಸ್ ಎಲ್ಲಾ ಯೂತ್ ಇರ್ಬೋದು, ಎಲ್ಲಾ ಸೈಲಿನ ಸದಸ್ಯರು, ಅಧ್ಯಕ್ಷರು ಎಲ್ಲರೂ ಹೋಗಿ ನಾವು ಪ್ರೊಟೆಕ್ಟ್ ಮಾಡೋಣ ಅಂತೇಳಿ ನಮ್ಮ ಒಂದು ಅನಿಸಿಕೆ. ಅದು ಮಾಡ್ತೇವೆ. ಇದನ್ನ ಇಲ್ಲಿಗೆ ಕೈ ಬಿಟ್ರೆ ಬಿಜೆಪಿಗೆ ಒಂದು ಒಳ್ಳೆ ಭವಿಷ್ಯ ಅಂತೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ವಂದನಾ, ಅಮೀನಾ ಬೇಗಂ, ಕವಿತಾ, ಪಿ ಸುರೇಖಾ, ಮಹಾದೇವಿ, ನಾಗಲಕ್ಷ್ಮಿ, ಆರತಿ, ರೆಹನಾ ಬೇಗಂ ಸೇರಿದಂತೆ ಅನೇಕರಿದ್ದರು. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. ಡಿಸೆಂಬರ್ 20ರಂದು ಅಂತರ್ಶಾಲಾ ವಿಜ್ಞಾನ ಮೇಳ ವಿಜೇತರಿಗೆ ಪ್ರಶಸ್ತಿ ಪ್ರದಾನ. ಅಬ್ದುಲ್ ಮೊಹಸಿನ್. ಕ್ರಿಸ್ಮಸ್ ಹಬ್ಬ ಆಚರಣೆ ಅಂಗವಾಗಿ ಕಲ್ವಾರಿ ಫಾಸಿಸ್ಟ್ ಅಸೋಸಿಯೇಷನ್ನಿಂದ ಶುಭಯಾತ್ರೆ ಕಾಲ್ನಡಿಗೆ. ಫಾದರ್ ಎಸ್ ಜೇಮ್ಸ್. ಸ್ಟೂಡೆಂಟ್ ಇಸ್ಲಾಮಿಕ್ ಆರ್ಗನೈಸೇಷನ್ನಿಂದ 2 ತಿಂಗಳ ಕಲಿಕಾ ಕಲ್ಯಾಣ ಅಭಿಯಾನ. ಕಲ್ಯಾಣ ಕರ್ನಾಟಕ ಜಿಲ್ಲೆಗಳ ಶೈಕ್ಷಣಿಕ ಸಮಸ್ಯೆಗಳ ಕುರಿತು ಚರ್ಚೆ. ಇಮ್ತಿಯಾಜ್. ಕಾರ್ಮಿಕ ಸಂಹಿತೆ ಜಾರಿ ವಿರೋಧಿಸಿ ಔಷಧಿ ಮಾರಾಟ ಪ್ರತಿನಿಧಿಗಳಿಂದ ಪ್ರತಿಭಟನೆ. ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಹೆಸರು ಬದಲು ವಿರೋಧಿಸಿ ಕಾಂಗ್ರೆಸ್ ಮಹಿಳಾ ಘಟಕದಿಂದ ಪ್ರತಿಭಟನೆ. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಸಂಪರ್ಕಿಸಿ Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಇಲ್ಲಿಗೆ ವಾರ್ತೆ ಮುಕ್ತಾಯಿತು. ಮುಂದಿನ ವಾರ್ತೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.